ನಂದಿನಿ ತುಪ್ಪದ ದರ ಏರಿಕೆ ಮಾಡಿದ ಕೆಎಂಎಫ್. ಜಿಎಸ್ಟಿ ಕಡಿತ ಆದಾಗ ದರ ಇಳಿಕೆ ಮಾಡಿದ್ದ ಕೆಎಂಎಫ್ ಈಗ ಇದ್ದಕ್ಕಿದ್ದ ಹಾಗೆ ಕೆಜಿ ತುಪ್ಪಕ್ಕೆ 90 ರೂಪಾಯಿ ಹೆಚ್ಚಳ. ದುಬಾರಿ ತುಪ್ಪ, ಜನ ಏನಂತೀರಿ? ಕೆಎಂಎಫ್ ನಂದಿನಿ ತುಪ್ಪದ ದರವನ್ನ ದಿಢೀರ್ ಅಂತ ಏರಿಕೆ ಮಾಡಲಾಗಿದೆ. ಈ ದರ ಇವತ್ತಿನಿಂದಲೇ ಏರಿಕೆಯಾಗುತ್ತೆ, ಜಾರಿಗೆ ಬರಲಿದೆ. ಇವತ್ತಿನಿಂದಲೇ ಲೀಟರ್ ತುಪ್ಪದ ದರದಲ್ಲಿ 90 ರೂಪಾಯಿ ಏರಿಕೆಯಾಗಿದೆ. ಇವತ್ತಿನಿಂದಲೇ ನೀವು 90 ರೂಪಾಯಿ ದುಡ್ಡನ್ನ ಎಕ್ಸ್ಟ್ರಾ ಕೊಟ್ಟು ನೀವು ತುಪ್ಪವನ್ನ ಖರೀದಿ ಮಾಡಬೇಕು. ಅಂದ್ರೆ ತುಪ್ಪದ ದರದಲ್ಲಿ 90 ರೂಪಾಯಿ ಏರಿಕೆ ಮಾಡಲಾಗಿದೆ. ಇದೀಗ 1 ಲೀಟರ್ ಕೆಎಂಎಫ್ ತುಪ್ಪದ ಬೆಲೆ ಬರೋಬ್ಬರಿ 700 ರೂಪಾಯಿ. ಈ ಮೊದಲು 610 ರೂಪಾಯಿಗೆ 1 ಲೀಟರ್ ತುಪ್ಪವನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ 700 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಜಿಎಸ್ಟಿ ಸ್ಲ್ಯಾಬ್ ಸುಧಾರಣೆಗೂ ಮುನ್ನ 650 ರೂಪಾಯಿ ಇತ್ತು. ಜಿಎಸ್ಟಿ ಸುಧಾರಣೆ ಆದ ಬಳಿಕ 40 ರೂಪಾಯಿ ಇಳಿಕೆ ಮಾಡಲಾಗಿತ್ತು. ಇದೀಗ ಜಾಗತಿಕ ಮಾರುಕಟ್ಟೆಯಲ್ಲಿ ತುಪ್ಪದ ದರವನ್ನ ಏರಿಕೆ ಮಾಡಲಾಗಿರುವ ಎಫೆಕ್ಟ್ ಅನಿವಾರ್ಯವಾಗಿ ಬೆಲೆ ಏರಿಕೆ ಅಂತ ಕೆಎಂಎಫ್ನವರು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಗರಿ ಗರಿ ತುಪ್ಪ ನಿಮ್ಮ ನಾಲಿಗೆಯನ್ನ ಸುಡಲಿದೆ. ಬಾಯಿ ಸುಡುತ್ತೆ ನಂದಿನಿ ತುಪ್ಪ. ಇಲ್ಲಿವರೆಗೂ ನಂದಿನಿಯ ಘಮ ಆಗಿರ್ಬೋದು ಅಥವಾ ನಂದಿನಿ ಸ್ವಲ್ಪ ಕಡಿಮೆ ರೇಟ್ಗೆ ನಮಗೆ ಸಿಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಇದೀಗ ಏಕಾಏಕಿ ಕೆಎಂಎಫ್ ನಂದಿನಿಯ ತುಪ್ಪದ ದರವನ್ನ ಏರಿಕೆ ಮಾಡಿದೆ. ಈ ಮೂಲಕ ಗ್ರಾಹಕರ ಮೇಲೆ ಬರೆ ಎಳೆದಂಗಾಗಿದೆ. ಲೀಟರ್ಗೆ 90 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿವರೆಗೂ ಕೂಡ ತುಪ್ಪದ ದರದಲ್ಲಿ 40 ರೂಪಾಯಿ ಕಡಿಮೆ ಮಾಡಲಾಗಿತ್ತು ಜಿಎಸ್ಟಿ ಸ್ಲ್ಯಾಬ್ ಆದ ಬಳಿಕ. ಆದರೆ ಇದೀಗ ಏಕಾಏಕಿ 90 ರೂಪಾಯಿ ಏರಿಕೆಯಾಗಿದೆ. ಇಳಿಕೆಯಾಗಿದ್ದು 40 ರೂಪಾಯಿ, ಏರಿಕೆಯಾಗಿದ್ದು 90 ರೂಪಾಯಿ. ತುಪ್ಪದ ದರವನ್ನ ದಿಢೀರ್ ಅಂತ ಹೇಳಿ ಕೆಎಂಎಫ್ ಹೆಚ್ಚಿಗೆ ಮಾಡಿದೆ. ಕಾರಣ ಕೊಡ್ತಾ ಇದೆ ಇಲ್ಲಿ ಕೆಎಂಎಫ್. ಕಾರಣ ಜಾಗತಿಕ ಮಾರುಕಟ್ಟೆಯಲ್ಲಿ ತುಪ್ಪದ ದರದಲ್ಲಿ ಏರಿಕೆಯಾಗಿದೆ ಅನ್ನುವಂತಹ ವಿಚಾರವನ್ನ, ಅದರ ಎಫೆಕ್ಟ್ನಿಂದಾಗಿ ನಾವು ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಬೇಕಾಗಿದೆ ಅಂತ ಕೆಎಂಎಫ್ನವರು ಹೇಳ್ತಾ ಇದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ಏನಿದೆ, ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನು ಸರ್ಕಾರ ಏನು ಏರಿಕೆ ಮಾಡಿತು, ಅಷ್ಟು ದರವನ್ನು ನಾವು ರೈತರಿಗೆ, ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾಯಿದ್ದೀವಿ. ಸೊ ನಿರಂತರವಾಗಿ ಏಪ್ರಿಲ್ 25ರಿಂದನೂ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು. ಮತ್ತು ರೈತರು ಏನಿದ್ದಾರೆ, ಹಾಲು ಉತ್ಪಾದಕರು, ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡೋದ್ರಿಂದ ನಾವು ಅಷ್ಟು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಫೆಡರೇಷನ್ಗೂ ಪಾಸ್ ಆನ್ ಮಾಡಿಲ್ಲ, ನೇರವಾಗಿ ರೈತರು ಕೊಡ್ತಾಯಿದ್ದೀವಿ. ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರು ಪ್ರತಿ ಕೆಜಿಗೆ ಸುಮಾರು 700 ರೂಪಾಯಿ. ಈಗ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ ಅವರು ಇದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಏನು ಹೇಳಿದ್ದಾರೆ, ಬಿಜೆಪಿಯವರು ಯಾವ ರೀತಿಯಾಗಿ ಮಾತನಾಡಿದ್ದಾರೆ ನೋಡೋಣ. ದರ ಸರ್ಕಾರ ಜಾಸ್ತಿ ಮಾಡಿದ್ಮೇಲೆ ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ಸೊ ಹಾಗಾಗಿ ಇವತ್ತು ಕೂಡ ನಮ್ಮದೇ ಕಡಿಮೆ. ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದ್ದೀವಿ, ಮಾರುಕಟ್ಟೆನಲ್ಲಿ ಹೋಯ್ತು ಅಂತಂದರೆ ಕೆಲವರು 900 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 1800 ರೂಪಾಯಿ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಬೇರೆ ಬೇರೆ ರೀತಿ ವಿನ್ಯಾಸ ಮಾಡಿ ಮಾರುಕಟ್ಟೆಗೆ. ಆದರೆ ಗುಣಮಟ್ಟದಲ್ಲಿ ಎಲ್ರಿಗಿನ್ನ ನಾವೇ ಮೊದಲು ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ, ಅಂದರೂ ಕೂಡ ನಾವೇ ಕಡಿಮೆ ಇರೋದು. ರಾಜ್ಯ ಸರ್ಕಾರಕ್ಕೆ ಏನಪ್ಪ ಕರಿಬೇಕು ಅಂತ ಹೇಳಿದ್ರೆ, ಇದು ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ ಸರ್ಕಾರ, ಇದು ರೈತ ವಿರೋಧಿ ಸರ್ಕಾರ, ಇದು ತೆರಿಗೆ ಹೆಚ್ಚಳ ಮಾಡ್ತಕ್ಕಂಥ ಸರ್ಕಾರ. ಈಗ ಉದಾಹರಣೆಗೆ ಹಾಲಿನ ಬೆಲೆಯನ್ನ ಈಗ ಈ ಹಿಂದೆ ಆಲ್ರೆಡಿ 4 ರೂಪಾಯಿ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದಿದೆ. ಅದನ್ನ ರೈತರಿಗೆ ಕೊಡ್ತೀವಿ ಅಂತೇಳಿ ಏನು ಕೊಟ್ಟರು ರೈತರಿಗೆ? ಈಗ ಮತ್ತೆ 3 ರೂಪಾಯಿ ಪರ್ ಲೀಟರ್ಗೆ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಯಾರಿಗೆ ಹೊರೆ ಆಗತ್ತೆ? ಇದನ್ನ
ಕರ್ನಾಟಕ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ, ನೀವು ಈ ಹಿಂದೆ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದ್ರಿ, ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರಿ, ಹಾಲಿನ ದರ ಹೆಚ್ಚಿಗೆ ಮಾಡಿದ್ರಿ, ವಿದ್ಯುತ್ ದರ ಹೆಚ್ಚಿಗೆ ಮಾಡಿದ್ರಿ, KSRTC ಸಾರಿಗೆ ದರವನ್ನು ಹೆಚ್ಚಿಗೆ ಮಾಡಿದ್ರಿ, ಆಮೇಲೆ ರಿಜಿಸ್ಟ್ರೇಷನ್ ಶುಲ್ಕವನ್ನು ಹೆಚ್ಚು ಮಾಡಿದ್ರಿ, ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡಿದ್ರಿ, ಮೆಟ್ರೋ ದರವನ್ನು ಹೆಚ್ಚು ಮಾಡಿದ್ರಿ. ಒಂದ್ ರೀತಿ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ, ತೆರಿಗೆ ಹೆಚ್ಚಳ ಮಾಡ್ತಕ್ಕಂಥ, ಆಮೇಲೆ ಬೆಲೆ ಹೆಚ್ಚಳ ಮಾಡ್ತಕ್ಕಂಥ ಜನ ವಿರೋಧಿ ಸರ್ಕಾರ. ಒಂದು ಕಡೆ ಕೇಂದ್ರ ಸರ್ಕಾರ GST ತೆರಿಗೆಯನ್ನು ಕಡಿತಗೊಳಿಸಿ ಕೆಲವು ತೆರಿಗೆಯನ್ನು ಶೂನ್ಯಕ್ಕೆ ಒಳಪಡಿಸಿ ಅದರ ನ್ಯಾಯ ಗ್ರಾಹಕರಿಗೆ ತಲುಪಬೇಕು ಅಂತ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವುದ್ರ ಮೇಲೆ ತೆರಿಗೆ ಹಾಕಿ ಅಂತ. ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವುದನ್ನು ಇವರು ಸಿದ್ದರಾಮಯ್ಯನವರು ತಟ್ಟದೇ ಇರುವಂಥ ತೆರಿಗೆ ಇಲ್ಲ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದನ್ನೂ ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆ ಸೂರ ಆಗ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಯಾವುದು ಬಿಟ್ಟಿದ್ದಾರೆ ಹೇಳಿ? ನಿಮಗೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, RTC ಪಾಣಿ ದರ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು, ಅಬ್ಕಾರಿ ದರ ಹೆಚ್ಚಳ ಮಾಡಿದ್ರು. ಇನ್ನು ಯಾವುದು ಉಳಿದಿದೆ ಇವ್ರಿಗೆ ಹಾಕೋದಕ್ಕೆ? ಎಲ್ಲ ದರ, ವಿದ್ಯುತ್ ದರ ಏರಿಕೆ ಮಾಡಿದ್ರು, ಎಲ್ಲ ದರವನ್ನು ಏರಿಕೆ ಮಾಡಿ ಮೆಟ್ರೋ ದರ ಏರಿಕೆ ಮಾಡಿದ್ರು. ಮುಂಚೆ ಒಂದು ಸರಿ ಹಾಲಿನ ದರ ಏರಿಕೆ ಮಾಡಿದ್ರು. ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟ್ ದರನೂ ಜಾಸ್ತಿ ಮಾಡಿದ್ರು. ಆ ರೀತಿ ದರ ಜಾಸ್ತಿ ಮಾಡಿ ಈಗ ಇವರು ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಏರಿಸದೇ ಇರುವಂಥ ದರವೇ ಇಲ್ಲ, ವಸ್ತುಗಳೇ ಇಲ್ಲ ಅಂತ ಮಾಡಿಕೊಟ್ಟಿದ್ದಾರೆ. ಎಲ್ಲ ವಸ್ತುಗಳ ದರ ಏರಿಸಿದ ಏರಿಕೆಯ ಸೂರ ಆಗ್ಲಿಕ್ಕೆ ಹೊರಟಿದ್ದಾರೆ. ತುಪ್ಪದ ದರವನ್ನ ಏರಿಕೆ ಮಾಡಿದೆ KMF. ಈಗ ಇಲ್ಲಿವರೆಗೂ ಕೂಡ ನಾವು ಹೇಳ್ತಾ ಇದ್ದಿದ್ದನ್ನು ಗಮನಿಸಬೇಕು ನೀವಿಲ್ಲಿ. ಮೊದಲು KMF ಹೇಳ್ತಾ ಇದ್ರು ಈ ಹಿಂದೆ 40 ರೂಪಾಯಿ ಇಳಿಕೆ ಮಾಡೋ ಮುಂಚೆ ಯಾಕೆ ಬೆಲೆ ಏರಿಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು GST ಜಾಸ್ತಿ ಇದೆ, ಹಾಗಾಗಿ ನಾವು ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ. ಇಮಿಡಿಯೇಟ್ ಆಗಿ GST ಸ್ಲ್ಯಾಬ್ ಯಾವಾಗ ಕಡಿಮೆ ಆಯಿತು 40 ರೂಪಾಯಿ ಇಳಿಸಿದ್ರು. ಈಗ ಏನು ಕಾರಣ ಕೊಡ್ತಾ ಇದ್ದಾರೆ? ವಿಶ್ವ ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗಿದೆ, ಹಾಗಾಗಿ ನಾವು ಅನಿವಾರ್ಯವಾಗಿ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ಕೊನೆಗೆ ಬರೆ ಬೀಳೋದು ಯಾರಿಗೆ? ಗ್ರಾಹಕರಿಗೆ. ಯಾರು ಗ್ರಾಹಕರು ನಂದಿನಿ ತುಪ್ಪವನ್ನೇ ಬಳಕೆ ಮಾಡ್ತಾ ಇದ್ದಾರೋ ಅವರಿಗೆ ಬರೆ ಹಾಕ್ತಾ ಇದ್ದಾರೆ. ಇನ್ನು ಮುಂದೆ ಘಮ ಘಮ ತುಪ್ಪ ಜನರ ಪಾಲಿಗೆ, ಗ್ರಾಹಕರ ಪಾಲಿಗೆ ಬಿಸಿ ತುಪ್ಪವಾಗ್ತಾ ಇದೆ. ತುಪ್ಪದ ದರ ಏರಿಕೆಯನ್ನ ಕಂಡಿರೋದು ಇವತ್ತಿನಿಂದಲೇ ಹೊಸ ದರ ಜಾರಿಗೆ ಬರಲಿದೆ. KMF ಅವರು ಆಲ್ರೆಡಿ ಹೇಳಿದ್ದಾರೆ. ಈಗಾಗಲೇ KMFನ MD ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕೆ ನಾವು ದರವನ್ನು ಏರಿಕೆ ಮಾಡಬೇಕು ಅಂದರೆ ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆಯಾಗಿದೆ, ನಾವು ಅನಿವಾರ್ಯವಾಗಿ ಮಾಡಬೇಕು. ಇದರ ಮೂಲಕ ಇಲ್ಲಿ ಗ್ರಾಹಕರಿಗೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ KMF ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈ ಹಿಂದೆ ಕೂಡ ಇಂಥದ್ದೇ ಹಾಲಿನ ಉತ್ಪನ್ನಗಳ ದರವನ್ನ ಏರಿಕೆ ಮಾಡಲಾಯಿತು. ಅದನ್ನ ಏನು ಹಾಲಿನ ದರವನ್ನ ಏರಿಕೆ ಮಾಡುವ ಸಂದರ್ಭದಲ್ಲಿ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು, ನಾವು ನೇರವಾಗಿ ರೈತರಿಗೆ ಕೊಡ್ತೀವಿ ಈ ದರವನ್ನ ಅಂತ ಹೇಳ್ತಾ ಇದ್ರು. ಪರಿಷ್ಕರಣೆ ಮಾಡಿದ್ರು. ಆ ನಂತರ ಆಗ್ಲೂ ಕೂಡ ಜನ ಹೇಳ್ತಾ ಇದ್ರು, ನೀವು ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದೀರಾ, 50 ml ಜಾಸ್ತಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದೇ ಪ್ರಶ್ನೆ ಕೇಳಿದ್ರು. ಇದೀಗ ಮತ್ತೆ ದರವನ್ನ ಏರಿಕೆ ಮಾಡಿರೋದು ನಂದಿನಿ ತುಪ್ಪದ ಬೆಲೆಯನ್ನ ಏರಿಕೆ ಮಾಡುವುದರ ಮೂಲಕ ಗ್ರಾಹಕರಿಗೆ ಬಿಸಿ ತುಪ್ಪವನ್ನಾಗಿ ಕೊಟ್ಟಿದ್ದಾರೆ ಇದೀಗ ನಂದಿನಿ ಅವರು ಅಥವಾ KMFನವರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಹಿಂದೆ GST ಸ್ಲ್ಯಾಬ್ ಬರೋದಕ್ಕಿಂತ ಮುಂಚೆ ರೇಟ್ ಅನ್ನ ಜಾಸ್ತಿ ಮಾಡಿದಾಗ GST ಅನ್ನುವಂತ ಉತ್ತರವನ್ನ ಕೊಡ್ತಾ ಇದ್ರು. GST ಅಲ್ಲಿ ಜಾಸ್ತಿ ಇದೆ, ಹಾಗಾಗಿ ನಾವು ರೇಟ್ ಜಾಸ್ತಿ ಮಾಡಬೇಕು ಅಂತ. GST ಸ್ಲ್ಯಾಬ್ ಕಡಿಮೆ ಆದಾಗ 40 ರೂಪಾಯಿ ಇಳಿಸಿದ್ರು. ಆದ್ರೆ ಈಗ ಬೇರೆನೇ ಕಾರಣ ಕೊಟ್ಟು ಮತ್ತೆ ದರ ಏರಿಕೆ ಮಾಡ್ತಿದ್ದಾರೆ. ಅಂತೂ ಇಂತೂ ಗ್ರಾಹಕರಿಗೆ ಬಿಸಿ ತುಪ್ಪನೇ ಕೊಡಬೇಕು ಅಂತ ಅಂದ್ಕೊಂಡಿದಾರಾ ಇವರು, ಹೇಗೆ? ಅಲ್ಲ, ಖಂಡಿತ. ಯಾಕಂದರೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ಪದೇ ಪದೇ ಬರ್ತಾ ಇದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ 4 ರೂಪಾಯಿ ಬರೋಬ್ಬರಿ ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ರು. ಇದರ ಇಂಪ್ಯಾಕ್ಟ್ ಎಲ್ಲದಕ್ಕೂ ಕೂಡ, ಮೊಸರು ಇರ್ಬೋದು ಮತ್ತು ಹಾಲಿನ ಉತ್ಪನ್ನಗಳೇನಿದ್ದಾವೆ ಅವುಗಳ ಎಲ್ಲದರ ಮೇಲೂ ಕೂಡ ಇಂಪ್ಯಾಕ್ಟ್ ಆಯಿತು. ಅದಾದ ಮೇಲೆ ಕಳೆದ ತಿಂಗಳು ದೇಸಿ ಹಾಲಿನ ದರವನ್ನು ದಿಢೀರಾಗಿ ಏಕಾಏಕಿಯಾಗಿ ಯಾರಿಗೂ ಕೂಡ ಮಾಹಿತಿಯನ್ನು ನೀಡದೆ ಘೋಷಣೆಯನ್ನು ಕೂಡ ಮಾಡಿದ್ರು. ಇದೀಗ
ಈಗ ತುಪ್ಪದ ದರವನ್ನು ಏಕಾಏಕಿಯಾಗಿ ಅದು 1 ಲೀಟರ್ಗೆ 90 ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದಾರೆ. GST ಸುಧಾರಣೆ ಆಗುವಂಥ ಸಂದರ್ಭದಲ್ಲಿ ಅಂದರೆ GST ತೆರಿಗೆಯನ್ನು ವಿನಾಯಿತಿ ಮತ್ತು ಕಡಿಮೆ ಆದಾಗ ಆ ಸಂದರ್ಭದಲ್ಲಿ ಇದ್ದಂಥ ದರ 650 ರೂಪಾಯಿಗೆ 1 ಲೀಟರ್ ತುಪ್ಪ ಇತ್ತು. ಅದನ್ನು 40 ರೂಪಾಯಿ ಇಳಿಕೆ ಮಾಡಿ 610 ರೂಪಾಯಿ ಕೊಡ್ತಾ ಇದ್ರು. ಆದರೆ ಇದೀಗ ಯಾವುದೇ ರೀತಿಯಾದಂಥ ಘೋಷಣೆ ಇಲ್ಲ, ಏಕಾಏಕಿಯಾಗಿ ಇಂದಿನಿಂದನೇ ಜಾರಿ ಆಗೋ ರೀತಿಯಾಗಿ KMF ತುಪ್ಪ ಏನಿದೆ 1 ಲೀಟರ್ ಅಥವಾ 1 kg ತುಪ್ಪ ಏನಿದೆ ಇದರ ದರವನ್ನು ಹೆಚ್ಚಳ ಮಾಡಿದರೆ ವಿವಿಧ ಸ್ಲ್ಯಾಬ್ಗಳಿದ್ದಾವೆ. ಇದರಲ್ಲಿ 100 ml 200 ml 300 ml ಹೀಗೆ ವಿವಿಧ ಸ್ಲ್ಯಾಬ್ಗಳು ಕೂಡ ದರವನ್ನು ಹೆಚ್ಚಳ ಮಾಡುವಂಥ ಕಾರ್ಯವನ್ನು ಮಾಡಿದರೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವರು ಹೇಳೋದು ಬೇರೆ ಕಂಪನಿಗಳ ಜೊತೆಗೆ ನಾವು ಪೈಪೋಟಿಯನ್ನು ಮಾಡಬೇಕಾಗಿದೆ. ಜಾಗತಿಕ ಮಟ್ಟದಲ್ಲಿ ನಮ್ಮ KMF ತುಪ್ಪಕ್ಕೆ ಇನ್ನಷ್ಟು ಕೂಡ ಬೇಡಿಕೆ ಬರಬೇಕು. ಆ ಕಾರಣಕ್ಕಾಗಿ ನಾವು ಪೂರೈಕೆ ಎಲ್ಲದೂ ಕೂಡ ನಿರ್ವಹಣೆ ಇರ್ಬೋದು ಮತ್ತು ಕ್ಷೀರಭಾಗ್ಯದಿಂದನೂ ಕೂಡ ಸಾಕಷ್ಟು ನಮಗೆ ಲಾಸ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು KMFನ MD ಶಿವಸ್ವಾಮಿಯವರು ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೀನು ತುಪ್ಪದ ದರ ಏನಿದೆ ಅದನ್ನು ಏರಿಕೆ ಮಾಡೋದು ಅನಿವಾರ್ಯ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದು ಏಕಾಏಕಿ 90 ರೂಪಾಯಿ ಹೆಚ್ಚಳ ಮಾಡಿದರೆ ಜನಸಾಮಾನ್ಯರೆಲ್ಲರೂ ಕೂಡ ಪ್ರತಿಯೊಬ್ಬರು ಯಾವುದೇ ತುಪ್ಪ ತೆಗೆದುಕೊಳ್ಬೇಕು ಅಂದರೆ ಅದು KMF ತುಪ್ಪನೇ ಅನ್ನೋ ರೀತಿಯಾದಂಥ ಮೈಂಡ್ ಸೆಟ್ ಇತ್ತು. ಎಲ್ಲೇ ಯಾವುದೇ ರೀತಿಯಾದಂಥ ಮಳಿಗೆಗೆ ಹೋಗಲಿ ಅಥವಾ ಶಾಪಿಗೆ ಹೋಗಲಿ ಅವ್ರು ಮೊದಲು ಆಯ್ಕೆ ಮಾಡ್ಕೊಳ್ತಿದ್ದೆ KMF ತುಪ್ಪವನ್ನು. ಈಗ 90 ರೂಪಾಯಿ ಏಕಾಏಕಿ ಹೆಚ್ಚಳ ಮಾಡೋದ್ರಿಂದ ನಾವು ಖರೀದಿ ಮಾಡಬೇಕಾ ಇಲ್ವಾ ಅನ್ನೋ ರೀತಿಯಾದಂಥ ಚಿಂತನೆಯಲ್ಲಿ ಜನರು ಈಡಾಗ್ತಾ ಇದ್ದಾರೆ. ನಮ್ಮ ರೈತರು ಏನು ಉತ್ಪಾದನೆ ಮಾಡುವಂಥ ಈ ಹಾಲಿನ ಉತ್ಪನ್ನಗಳಿಂದವೆ ಇವುಗಳನ್ನ ನಾವು ಕೊಂಡುಕೊಳ್ಳೋದ್ರ ಮೂಲಕ ರೈತರಿಗೆ ಪ್ರೋತ್ಸಾಹವನ್ನು ಕೊಡ್ಬೋದು. ಆದರೆ ಪದೇ ಪದೇ ಹೀಗೆ ದರವನ್ನು ಏರಿಕೆ ಮಾಡ್ತಾ ಇದ್ರೆ ಜನಸಾಮಾನ್ಯನು ಕೂಡ ಯಾವ ರೀತಿಯಾಗಿ ವೇತನ ಜಾಸ್ತಿ ಆಗ್ತಾ ಇಲ್ಲ, ಆದರೆ ಈ ದರ ಈ ರೀತಿಯ ದರಗಳು ಹೆಚ್ಚಳ ಆಗ್ತಾ ಹೋದರೆ ಹೇಗೆ ಮಾಡಬೇಕು ಅಂತ. ಇನ್ನು ಹಾಲಿನ ದರ ಹೆಚ್ಚಳದ ಬಗ್ಗೆನೂ ಕೂಡ ಈಗಾಗಲೇ ಪ್ರಸ್ತಾಪ ಆಗ್ತಿದೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕೆ ಶಿವಸ್ವಾಮಿಯವರು ಸ್ಪಷ್ಟನೆ ಕೊಟ್ಟಿರೋದು KMF MD ಸದ್ಯಕ್ಕೆ ಹಾಲಿನ ದರ ಹೆಚ್ಚಳ ಆಗೋದಿಲ್ಲ, ಸಭೆ ಕರಿಬೇಕಾಗತ್ತೆ, ಸಭೆಯಲ್ಲಿ ನಿರ್ಧಾರ ಆಗಬೇಕಾಗತ್ತೆ, ಆ ನಂತರವಷ್ಟೇ ಮುಂದಿಂದು. ಸದ್ಯಕ್ಕೆ ಮಾತ್ರ ಹಾಲಿನ ದರ ಹೆಚ್ಚಳ ಇಲ್ಲ, ಆದರೆ ತುಪ್ಪದ ದರ ಹೆಚ್ಚಳ ಮಾಡಿರೋದು ಅನಿವಾರ್ಯ ಅನ್ನೋ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಇನ್ನು ವೀಕ್ಷಕರ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ದರ ಏರಿಕೆ ಸರಿನಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಕಾರಣ ಈಗಾಗಲೇ ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿ ಆಗ್ತಾ ಇದೆ. ಇನ್ನು ಮುಂದೆ ನೀವು 700 ರೂಪಾಯಿ ಕೊಡಬೇಕು. ಇವತ್ತು ನೀವು ಪರ್ಚೇಸ್ ಮಾಡಿದ್ರು ಕೂಡ 700 ರೂಪಾಯಿ ಕೊಟ್ಟೆ 1 ಲೀಟರ್ ತುಪ್ಪವನ್ನು ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನಿಮಗೆ ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ವಿ ಯಾವ ಪ್ರಮಾಣಕ್ಕೆ ಎಷ್ಟು ಹಳೆ ದರ ಇತ್ತು, ಹೊಸ ದರ ಈಗ ಎಷ್ಟು ಆಗಿದೆ ಅನ್ನೋದು. ಈ ಮೂಲಕ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವಂತಹ ಎಲ್ಲಾ ಕೆಲಸಗಳು ಕೂಡ ಈಗ KMF ಕಡೆಯಿಂದ ಆಗ್ತಾ ಇದೆ. ಅವ್ರು ಹೇಳ್ತಾರೆ ನಾವು ರೈತರಿಗೆ ಸಬ್ಸಿಡಿ ಕೊಡ್ತೀವಿ, ನಾವು ರೈತರಿಗೆ ಇದರ ಹಣವನ್ನ ನೇರವಾಗಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲಿ ಯಾರು ಗ್ರಾಹಕರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮದೇ ಬ್ರ್ಯಾಂಡ್, ನಮ್ಮದೇ ಪ್ರಾದೇಶಿಕತೆಯ ಬ್ರ್ಯಾಂಡ್ ಅಂತ ಹೇಳಿ ಆ ಒಂದು ಗುಣಮಟ್ಟದ ಜೊತೆಗೆ ನಮ್ಮ ಬ್ರ್ಯಾಂಡ್ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೋ ಅವರಿಗೆ ಒಂದಷ್ಟು ರೀತಿಯ ನಿರಾಸೆ ಆಗೋದಂತೂ ಗ್ಯಾರಂಟಿ. ಇನ್ನು ವೀಕ್ಷಕರ ಕೂಡ ನೀವು ಕರೆ ಮಾಡಬಹುದು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಗದಗ್ನಿಂದ ಅಶೋಕ್ ಅನ್ನೋರು ಕರೆ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ತೆ. ನಮಸ್ತೆ. ಅಶೋಕ್ ಅವರೇ, ನೋಡಿದ್ರ ನಂದಿನಿ ತುಪ್ಪದ ದರ ಏರಿಕೆ ಆಗಿರೋದು 700 ರೂಪಾಯಿ ಆಗಿದೆ ಕೆಜಿಗೆ, ಏನ್ ಹೇಳಕ್ ಬಯಸ್ತೀರಿ? ಈಗ ನೋಡ್ತಾ ಇದ್ದಾರೆ ಮೇಡಮ್, ನೋಡೇ ನಿಮ್ಗೆ ಫೋನ್ ಕಾಲ್ ಮಾಡಿದ್ದಾರೆ. ಹಾ ಹೇಳಿ ಓಕೆನಾ? ನಿಮ್ಗೆ ರೇಟ್ ಜಾಸ್ತಿ ಮಾಡಿರೋದು ಜಾಸ್ತಿ ದುಬಾರಿ ಐತ್ರಿ ಮೇಡಮ್ ಇದು. ಯಾಕಂದ್ರೆ ನಾವು ಕಾಯಂ ಇದನ್ನ ಯೂಸ್ ಮಾಡ್ತಿದ್ವಿ ಡೈಲಿ. ಇದು ಜಾಸ್ತಿ ಜನರಿಗೆ ಹೊರೆ ಆಗತ್ರಿ ಇದು. ಮೊದ್ಲು 40 ರೂಪಾಯಿ ಕಡಿಮೆ ಮಾಡಿದ್ರು ಸ್ಲ್ಯಾಬ್ ಚೇಂಜ್ ಆದಾಗ, GST ಸ್ಲ್ಯಾಬ್ ಅಲ್ಲಿ ಚೇಂಜಸ್ ಆದಾಗ. ಈಗ ಅವಾಗ ಕಡಿಮೆ ಮಾಡಿ ಈಗ ಡಬಲ್ ಹಾಕಿದ್ರಲ್ರಿ ಮೇಡಮ್. ಮತ್ತೆ ಮಾಡಿದ್ರಿ ಏನ್ ಮಾಡ್ತಾರೆ? ಇದನ್ನ ತಗೊಂಡು ರೈತರಿಗೆ ಏನು ಕೊಡೋದಿಲ್ರಿ ಅವ್ರು. ಅವ್ರು ಹೇಳ್ತಾರದು ಅದೇ, ನಾವು ರೈತರಿಗೆ ಕೊಡ್ತೀವಿ ಅಂತ. ರೈತರಿಗೆ ಎಲ್ಲಿ ಕೊಡ್ತಾರೆ? ಕೊಡಂಗಿಲ್ರಿ ಮೇಡಮ್ ಅವ್ರು. ರೈತರಿಗೆ ಅಷ್ಟೇ ಇರ್ತೈತ್ರಿ ಅದು, ನಮ್ ಕಡೆಯಿಂದ ಹೆಚ್ಚಿಗೆ ತಗೊಂತಾರ. ಅನ್ಯಾಯ ನೋಡ್ರಿ ಮೇಡಮ್. ಅನ್ಯಾಯ ಆಗಿದೆ ಅಂತ ಹೇಳ್ತೀರಿ. ಧನ್ಯವಾದಗಳು ಅಶೋಕ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬೆಂಗಳೂರಿನ ನಾಗರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್ ಅವರೇ ಇದಕ್ಕೆ ಯಾರು ಮಾತಾಡೋದು ಮೇಡಮ್ ಅವರೇ? ಇದು ನಂದಿನಿ ಇದಕ್ಕೆ ಸಂಬಂಧಪಟ್ಟವ್ರು ತಾನೇ ಮಾತಾಡ್ತಾ ಇರೋದು? ಇಲ್ಲ, ನಾವು ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಿರೋದು. ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಹೇಳ್ಬೋದು. ಅಮ್ಮ ನೋಡಿ, ಏಕಾಏಕಿ ದರಗಳನ್ನ ಈ ತರ ಜಾಸ್ತಿ ಮಾಡಿದ್ರೆ ನಮ್ಮಂತ ಬಡವ್ರ ಗತಿ ಏನಮ್ಮ? ಒಂಚೂರು ಇದೇ ಕೊಡಲ್ಲ, ಮುನ್ನ ಜಾಗ್ರತೆಗೆ ಏನು ಹೇಳಲ್ಲ. ಏಕಾಏಕಿ ಈ ತರ 90 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡ್ಬಿಟ್ರೆ ಅದಕ್ಕೊಂದು ಬೆಲೆ ಬೇಡವಾ? ಏನ್ ಇವ್ರು ಇಷ್ಟದಂಗೆನೆ ಇವ್ರು ಮಾಡಿದ್ರೆ ಹೆಂಗಮ್ಮ ಕೆಲಸ ಆಗತ್ತೆ?
ಪ್ರತಿಯೊಂದು ಇದೇ ರೀತಿನೇ ಮಾಡ್ತಾರೆ. ಒಂದು ವಾಟರ್ ಬಿಲ್ ಆಗ್ಲಿ, ಒಂದು ಎಲೆಕ್ಟ್ರಿಕ್ ಬಿಲ್ ಆಗ್ಲಿ, ಯಾವುದೇ ಆಗ್ಲಿ ಜನಗಳಿಗೆ ಹೇಳೋದೇ ಇಲ್ಲ. ಏನ್ ಇವ್ರಿಗೆ ಇಷ್ಟ ಬಂದಂಗ ಇವ್ರ ರಾಜ್ಯಭಾರ ಮಾಡೋದು. ಇದಕ್ಕೆನ ನಾವು ಕಾಂಗ್ರೆಸ್ ವೋಟ್ ಹಾಕಿದ್ದೆ ನಾವು. ಈ ತರ ಮಾಡಿದ್ರೆ ಹೆಂಗಮ್ಮ ನಾವು ಜೀವನ ಮಾಡೋದು? ಏಕೆ 90 ರೂಪಾಯಿ? ಏನ್ ಯಾರನ್ನ ಕೇಳ್ಬಿಟ್ಟು ಇವ್ರು 90 ರೂಪಾಯಿ ಜಾಸ್ತಿ ಮಾಡ್ತಾರೆ? ಅನಿವಾರ್ಯ ಅಂತಿದ್ದಾರೆ ಅಮ್ಮ, ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ನಮ್ಗೆ ಮಾಡ್ಲೇಬೇಕು, ವಿಶ್ವ ಮಾರುಕಟ್ಟೆಯಲ್ಲಿ ದರ ಜಾಸ್ತಿ ಇದೆ. ಅಲ್ಲಮ್ಮ, ಎಲ್ಲದಕ್ಕೂ ಅನಿವಾರ್ಯ ಅನ್ಬಿಟ್ಟು ರೇಟ್ಗಳು ಹಿಂಗೆ ಜಾಸ್ತಿ ಮಾಡ್ತಾ ಇದೆ. ಹೆಂಗಮ್ಮ ನಾವು ಬದುಕೋದು? ನಾವ್ ಬದುಕೋದ್ ಬೇಡವಾ ನಾವು ಭೂಮಿನಲ್ಲಿ? ಇವ್ರು ಓಟ್ ಹಾಕೋದ್ ಬೇಡವಾ ನಾವು? ಏನಮ್ಮ ಸ್ವಲ್ಪ ಆದ್ರೂ ಒಂದು ಮಾನವೀಯತೆ ಬೇಡವಾ ಅಮ್ಮ ಇವ್ರಿಗೆ? ಜನಗಳ ಬಗ್ಗೆ ಇವ್ರಿಗೆ ಕೇರ್ ಬೇಡವೇನಮ್ಮ ಇವ್ರಿಗೆ? ನಿಜ. ಏನಮ್ಮ ಹಿಂಗ್ ಮಾಡಿದ್ರೆ ಇವರು? ಪ್ರತಿಯೊಂದು ಹಿಂಗೆ ಮಾಡ್ತಾರಮ್ಮ. ವಾಟರ್ ಬಿಲ್ ತಗೊಳ್ಳಿ, ಇದು ಎಲೆಕ್ಟ್ರಿಕ್ ಬಿಲ್ ತಗೊಳ್ಳಿ, ಯಾವುದೇ ತಗೊಳ್ಳಿ, ಜನಗಳಿಗೆ ಹೇಳೋದೇ ಇಲ್ಲ. ಏಕಾಏಕಿ ದರಗಳು ಜಾಸ್ತಿ ಮಾಡ್ತಾರೆ. ಏನ್ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನಿಜ ನಿಜ. ಆ ಪ್ರಶ್ನೆ ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಧನ್ಯವಾದಗಳು ನಾಗರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಗೋಪಿನಾಥ್ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಗೋಪಿನಾಥ್ ಅವರೇ. ನಮಸ್ಕಾರ ಮೇಡಮ್. ಏನು ಅಂತಂದ್ರೆ ಈಗ ನೋಡ್ತಾ ಇದ್ದೀನಿ ತುಪ್ಪ 90 ರೂಪಾಯಿ ಜಾಸ್ತಿ ಆಗಿದೆ ಅಂತ. ಈಗ GST ಆಯ್ತು, GST ಆದ್ಮೇಲೆ ಕಡಿಮೆ ಆಯ್ತು, ಇವಾಗ ಪುನಃ ಈಗ ನೋಡಿ 90 ರೂಪಾಯಿ ಜಾಸ್ತಿ. ಇದು MD ಹೇಳ್ತಾ ಇದಾರೆ, ಸರ್ಕಾರ ಹೇಳ್ತಾ ಇಲ್ಲ. ಅಂತಂದ್ರೆ ಇವರು ಸ್ಕಿಪ್ಪಿಂಗ್ ಇದು ಒಂಥರ ಅವ್ರ ಮೂಲಕ ಹೇಳ್ಸೋದು. ನಾವ್ ಮಾಡಿಲ್ಲ, ಇವ್ರು ಮಾಡಿದಾರೆ KMF ನವರು ಅಂತ ಎಲ್ಲ ಇದೇನೆ ಸರ್ಕಾರನೇ. ಕೊನೆಗೆ ಏನಾಗುತ್ತೆ ಅಂತಂದ್ರೆ ಈ ಪ್ರತಿಯೊಂದು ಫುಡ್ ಐಟಮ್ಸ್ಗೂ ಜಾಸ್ತಿ ಮಾಡಿ 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 ಕೊನೆಗೆ ಅಕ್ಕಿನೂ ತಿಂದೇದಾಗ ಮಾಡ್ತಾರೆ. ಯಾವ್ದು ನೀವು ಫುಡ್ಡೇ ತಗೊಳ್ಬಿಡಿ, ಕೊನೆಗೆ ನಾವು ಉಸಿರಾಡ್ತೀವಲ್ಲ ಆ ಗಾಳಿ ಕೂಡ ನಿಮ್ಗೆ ಆಕ್ಸಿಜನ್ ಕೊಡ್ತಾ ಇದೀವಿ. ಹೇಗೆ ಅಂತಂದ್ರೆ ರಸ್ತೆನಲ್ಲಿ ಗುಂಡಿ ಇದೆ, ಪಕ್ಕದಲ್ಲಿ ಕಸ ಇದೆ, ಅದ್ರೊಳಗೆ ಹಾಕ್ಬಿಟ್ರೆ ಡಿಕಂಪೋಸ್ ಆಗಿ ಹೋಗುತ್ತೆ, ಆಕ್ಸಿಜನ್ ಬರುತ್ತೆ. ಅದರಿಂದ ಮಂತ್ಲಿ ನೀವು ಇಷ್ಟು ಕಟ್ಟಬೇಕು ಉಸಿರಾಟಕ್ಕೆ. ಅದಕ್ಕೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ಟು ಅದಕ್ಕೂ ಕಲೆಕ್ಟ್ ಮಾಡ್ತಾರೆ. ಅಂತಂದ್ರೆ ಏನ್ ಮೇಡಮ್, ಬದುಕ್ಬೇಕಾ ಇಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದಕ್ಕೆ ಯಾರು ಏನ್ ಮಾಡಕ್ಕಾಗುತ್ತೆ ಮೇಡಮ್? ಯಾವ ಜನ ಹೋದ್ರೂನು ಕಷ್ಟನೇ. ಅವ್ರು ಎಗೇನ್ಸ್ಟ್ ಆಗಿ ಹೋದ್ರೆ ಏನೋ ಒಂದು ತೊಂದರೆಗಳಾಗುತ್ತೆ ಅವ್ರಗಳಿಗೆ. ಆದ್ರಿಂದ ಇನ್ ಮುಂದೆ ಬದುಕೋದು ಬಹಳ ಕಷ್ಟ. ಯಾವುದೇ ಗವರ್ಮೆಂಟ್. ಹೌದಲ್ವಾ ಮೇಡಮ್? 700 ರೂಪಾಯಿ ಕೊಟ್ಟು ಅಲ್ಲಿ ಹೋಗ್ಕೊಳ್ಳಿ, ರೈತರಿಗೆ ಎಷ್ಟು ಕೊಡ್ತಿದ್ದಾರೆ ಅನ್ನೋದನ್ನ ಹೇಳಿ ಮೇಡಮ್ ಅವರು. ರೈತರಿಗಾದ್ರೂ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿದೆ. ಧನ್ಯವಾದಗಳು ಗೋಪಿನಾಥ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಡಾಲಿಯಾನವರು ಮಡಿಕೇರಿಯಿಂದ ಕರೆ ಮಾಡಿದ್ದಾರೆ. ಡಾಲಿಯವರೇ ನಮಸ್ತೆ. ನಮಸ್ತೆ ಸರ್. ಬಿಸಿ ತುಪ್ಪ ಆಯ್ತಾ? ಹೇಗೆ? ಬಿಸಿ ತುಪ್ಪ ಅಲ್ಲ ಮೇಡಮ್, ನಂದಿನಿ ಬೂತ್ಗಳಲ್ಲಿ ಇಲ್ಲಿ ಕೆಲವು ಎಷ್ಟೋ ಐಟಮ್ಗಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ, ಯಾವುದೇ ಫಂಕ್ಷನ್ ನಲ್ಲಿ ಎಲ್ಲ ನಂದಿನಿ ಬೂತದ್ದು ನಂದಿನಿ ಪ್ರಾಡಕ್ಟೇ ಪರ್ಚೇಸ್ ಮಾಡ್ಬೇಕು, ಅಲ್ಲೇ ಅದೇ ಯೂಸ್ ಮಾಡ್ಬೇಕು ಅಂತ ಅಲ್ಲಿ ಕೂತ್ಕೊಂಡು ಬೊಗಳೆ ಬಿಡ್ತಾರೆ. ಇಲ್ಲಿ ಬಂದು ನೋಡಿ ಎಲ್ಲ ಎಕ್ಸ್ಪೈರ್ಡ್, ಮಾರ್ಚ್ ಅಲ್ಲಿ, ಜನವರಿ, ಫೆಬ್ರವರಿ ಎಕ್ಸ್ಪೈರ್ಡ್ ಮಾಡ್ತಾರೆ. ನಾನು ನಿನ್ನೆ ಒಂದು ಶಾಪಿಗೆ ಹೋಗಿ ಚಕ್ಕುಲಿ ತಗೊಂಡೆ, ನೋಡಿದ್ರೆ ಆಗಿದೆ. ಒಂದು 10, 20, 30 ಚಕ್ಕುಲಿ, ಮಿಕ್ಸರು, ಬೇರೆ ಬೇರೆ ಏನೋ ಕೀರು ಪಾಯಸ ಮಾಡೋದು ಎಲ್ಲ ಎಕ್ಸ್ಪೈರಿ ಆಗಿರೋದನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ತಿದಾರೆ. ನೀವು ಕೊಟ್ಟು ಸೇಲ್ ಮಾಡ್ತಾ ಇದ್ದಾರೆ. ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ, ನೀನು ಒಂದೋ ವಾಪಸ್ ಕಳ್ಸು, ಇಲ್ಲಾಂದ್ರೆ ಪೊಲೀಸ್ ಕರ್ಸಿ ನಿಲ್ಸಿ ಎಳ್ದು ರೋಡ್ಗಾಗಿ ಬೆಂಕಿ ಹಾಕ್ತೀನಿ ನಾನು. ನಿಜ ನೋಡಿ, ಈಗ ಏಕಾಏಕಿ ನಂದಿನಿ ತುಪ್ಪದ ದರನು ಏರಿಕೆ ಮಾಡಿದ್ದಾರೆ. ಈ ಹಿಂದೆ ಕಡಿಮೆ ಮಾಡೋದು ಮತ್ತೆ ಜಾಸ್ತಿ ಮಾಡೋದು, ಒಂದ್ಸಲ ತುಪ್ಪ ಸವರೋದು, ಆ ನಂತರ ಹಂಗೆ ಅದನ್ನ ಹೇಳ್ಕೊಂಡು ಮೇಲೆ ಕೊಡೋದು, ಹಂಗಾಯ್ತು ಈಗ. ಪಾಪದ ಮೋಚಿ ರೋಡಲ್ಲಿ ಬೂಟ್ ಚಪ್ಪಲಿ ಉಸಿಲ್ ಮಾಡ್ತಾರೆ. ನಿಜ. ಧನ್ಯವಾದಗಳು ಡಾಲಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.